ಸಿರಿಗನ್ನಡ. ಸ್ನೇಹಿತರೆ, ನಿಮ್ಮ ಮೊದಲನೇ ಪ್ರಶ್ನೆ, ತ್ರಿವರ್ಗ ಈ ಕೃತಿಯ ಲೇಖಕರು ಯಾರು? ಸ್ನೇಹಿತರೆ, ನಿಮ್ಮ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅನಾಕ್ರು ಅವರು ಅಲ್ಲ, ಸಿದ್ಲಿಂಗಯ್ಯ ಅವರು ಅಲ್ಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡಾಕ್ಟರ್ ಮಾ ರಾಮಾ ಜೋಯ್ಸ್ ರವರು ಈ ಕೃತಿಯ ಲೇಖಕರು. ಪ್ರಯತ್ನಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ಸ್ನೇಹಿತರೆ, ನಿಮ್ಮ ಎರಡನೇ ಪ್ರಶ್ನೆ, ಶೇಕ್ಸ್ಪಿಯರ್ನ ಒಥೆಲೋ ನಾಟಕವನ್ನು ಕನ್ನಡಕ್ಕೆ ಅನುವಾದ ಮಾಡಿದವರು ಯಾರು? ಸ್ನೇಹಿತರೆ, ನಿಮ್ಮ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಶೇಕ್ಸ್ಪಿಯರ್ನ ಒಥೆಲೋ ನಾಟಕವನ್ನು ಕನ್ನಡಕ್ಕೆ ಅನುವಾದ ಮಾಡಿದವರು ಶ್ರೀ ಬಸವಪ್ಪ ಶಾಸ್ತ್ರಿಗಳು. ಥ್ಯಾಂಕ್ ಯು. ಸ್ನೇಹಿತರೆ, ನಿಮ್ಮ ಮೂರನೇ ಪ್ರಶ್ನೆ, ನಿರ್ಭಯಾಗ್ರಫಿ ಇದು ಯಾರ ಆತ್ಮಕಥನವಾಗಿದೆ? ಸ್ನೇಹಿತರೆ, ನಿಮ್ಮ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಿರ್ಭಯಾಗ್ರಫಿ ಇದು ಕನ್ನಡದ ಶ್ರೇಷ್ಠ ಕವಿ ರತ್ನನ ಪದಗಳ ಹರಿಕಾರ ಜಿ.ಪಿ. ರಾಜರತ್ನಂರವರ ಆತ್ಮಕಥನವಾಗಿತ್ತು. ಇದಕ್ಕೆ ನಾಗರಾಜ್ ಅವರು ಮೊದಲನೇವರಾಗಿ, ಶಿವಕುಮಾರ್ ಅವರು ಎರಡನೇವರಾಗಿ ಉತ್ತರವನ್ನು ನೀಡಿದ್ದಾರೆ. ಪ್ರಯತ್ನಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ರಂಜಿತಾ ಅವರು ಟೈಮ್ ಅಪ್ ಆದ ನಂತರ ಹೇಳಿದ್ದಾರೆ. ಐಮ್ ಸೋ ಸಾರಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಸ್ನೇಹಿತರೆ, ನಿಮ್ಮ ನಾಲ್ಕನೇ ಪ್ರಶ್ನೆ, PATA ಪಾಠ ಇದರ ವಿಸ್ತೃತ ರೂಪವೇನು? ಸ್ನೇಹಿತರೆ, ನಿಮ್ಮ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ PATA ಪಾಠ ಇದರ ವಿಸ್ತೃತ ರೂಪ ಪೆಸಿಫಿಕ್ ಏಷಿಯನ್ ಟ್ರಾವೆಲ್ ಅಸೋಸಿಯೇಷನ್. ಈ ಪ್ರಶ್ನೆಗೆ ನಾಗರಾಜ್ ಅವರು ಪ್ರಯತ್ನಿಸಿದ್ದಾರೆ. ಅಸೋಸಿಯೇಷನ್ ಹೇಳಿಲ್ಲ, ಏಷಿಯನ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಕನ್ಸಿಡರ್ ಮಾಡೋಕ್ಕಾಗಲ್ಲ. ವಿಜಯ್ ಅವರು ಹೇಳಿದ್ದಾರೆ, ಆದರೆ ಅವರು ಟೈಮ್ ಅಪ್ ಆದ ನಂತರ ಉತ್ತರ ಹೇಳಿದ್ದಾರೆ. ಪ್ರಯತ್ನಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಸ್ನೇಹಿತರೆ, ನಿಮ್ಮ ಐದನೇ ಪ್ರಶ್ನೆ, SPFB ಇದರ ವಿಸ್ತೃತ ರೂಪವೇನು? ಸ್ನೇಹಿತರೆ, ನಿಮ್ಮ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ SPFB ಇದರ ವಿಸ್ತೃತ ರೂಪ ಸ್ಟ್ರಾಟಜಿಕ್ ಪಾಲಿಸಿ ಅಂಡ್ ಫೆಸಿಲಿಟೇಷನ್ ಬ್ಯೂರೋ. ಥ್ಯಾಂಕ್ ಯು. ಸ್ನೇಹಿತರೆ, ನಿಮ್ಮ ಆರನೇ ಪ್ರಶ್ನೆ, ಬೇನ್ಯಾ ಈ ಕೃತಿಯ ಲೇಖಕರು ಯಾರು? ಸ್ನೇಹಿತರೆ, ನಿಮ್ಮ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬರ್ಗೂರು ರಾಮಚಂದ್ರಪ್ಪ, ಸಿದ್ಧಲಿಂಗಯ್ಯ, ತರಾಸು ಇವರ್ಯಾರು ಅಲ್ಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಶವಂತ ಚಿತ್ತಾಲರವರು ಬೇನ್ಯಾ ಎಂಬ ಈ ಒಂದು ಅದ್ಭುತವಾದ ಕೃತಿಯನ್ನು ರಚಿಸಿದ್ದಾರೆ. ಥ್ಯಾಂಕ್ ಯು. ಸ್ನೇಹಿತರೆ, ನಿಮ್ಮ ಏಳನೇ ಪ್ರಶ್ನೆ, ಅಯಾಟಾ ಏರ್ಪೋರ್ಟ್ ಕೋಡ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಸರಿ ಮತ್ತು ತಪ್ಪಾದ ಹೇಳಿಕೆಗಳನ್ನು ಗುರುತಿಸಿ. ಮೊದಲನೇ ಹೇಳಿಕೆ, ಬೆಳಗಾವಿ ವಿಮಾನ ನಿಲ್ದಾಣದ ಏರ್ಪೋರ್ಟ್ ಕೋಡ್ IXC ಮತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಏರ್ಪೋರ್ಟ್ ಕೋಡ್ BLR. ಸ್ನೇಹಿತರೆ, ನಿಮ್ಮ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೊದಲನೇ ಹೇಳಿಕೆ ತಪ್ಪಾಗಿದೆ, ಎರಡನೇ ಹೇಳಿಕೆ ಸರಿಯಾಗಿದೆ. ಯಾಕೆಂದರೆ ಬೆಳಗಾವಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಏರ್ಪೋರ್ಟ್ ಕೋಡ್ IXC ಅಲ್ಲ, IXB. ಹಾಗೆಯೇ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಏರ್ಪೋರ್ಟ್ ಕೋಡ್ BLR. ಸೊ ಹಾಗಾಗಿ ಈ ಪ್ರಶ್ನೆಗೆ ರಂಜಿತಾ ಅವರು ಮೊದಲನೇವರಾಗಿ, ನಾಗರಾಜ್ ಅವರು ಎರಡನೇವರಾಗಿ, ಅನಿತಾ ಅವರು ಮೂರನೇವರಾಗಿ ಸರಿಯಾದ ಉತ್ತರವನ್ನು ನೀಡಿದ್ದಾರೆ. ಪ್ರಯತ್ನಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಸ್ನೇಹಿತರೆ, ನಿಮ್ಮ ಎಂಟನೇ ಪ್ರಶ್ನೆ, ಬೆಂಕಿಪುರ ಇದು ಕರ್ನಾಟಕದ ಯಾವ ತಾಲೂಕಿನ ಹಳೆಯ ಹೆಸರಾಗಿತ್ತು? ತಮ್ಮೆಲ್ಲರ ಪ್ರಯತ್ನಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಬಂಕಾಪುರ, ನಂಜನಗೂಡು, ಹಾವೇರಿ ಇದ್ಯಾವುದೂ ಅಲ್ಲ. ನಿಮ್ಮ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬೆಂಕಿಪುರ ಅನ್ನೋದು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಉಕ್ಕಿನ ನಗರಿ ಭದ್ರಾವತಿ ತಾಲೂಕಿನ ಹಳೆಯ ಹೆಸರಾಗಿತ್ತು. ಪ್ರಯತ್ನಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಸ್ನೇಹಿತರೆ, ನಿಮ್ಮ ಒಂಬತ್ತನೇ ಪ್ರಶ್ನೆ, ಇತ್ತೀಚೆಗೆ ಅಮೆರಿಕ ದೇಶವು ತನ್ನ ಪ್ರಜೆಗಳಿಗೆ ಯಾವ ದೇಶಗಳಿಗೆ ಹೋಗದಂತೆ ನಿರ್ಬಂಧವನ್ನು ಹೇರಿದೆ, ಸೂಚನೆಯನ್ನು ನೀಡಿದೆ? ಮಿನಿಮಮ್ 4 ದೇಶಗಳ ಹೆಸರನ್ನು ಹೇಳಬೇಕು. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಪ್ರಯತ್ನ ಮಾಡಿದ್ದಾರೆ ಸ್ನೇಹಿತರೆ. ನಾನು ಇತ್ತೀಚೆಗೆ ಅಂತ ಮೆನ್ಷನ್ ಮಾಡಿದ್ದೆ, ಯಾಕೆ ಅಂದರೆ ಇತ್ತೀಚೆಗೆ ಐರೋಪ್ಯ ದೇಶಗಳಲ್ಲಿ ಈ ಒಂದು COVID-19 ಕೇಸಸ್ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಅಮೇರಿಕ ದೇಶ, ಬೆಲ್ಜಿಯಂ, ಡೆನ್ಮಾರ್ಕ್, ಜರ್ಮನಿ, ಆಸ್ಟ್ರಿಯಾ, ಬಲ್ಗೇರಿಯಾ ಸೇರಿದಂತೆ ಹಲವು ಸುಮಾರು 8ರಿಂದ 10 ಐರೋಪ್ಯ ದೇಶಗಳಿಗೆ ಅಮೇರಿಕ ಪ್ರಜೆಗಳಿಗೆ ಹೋಗದಂತೆ ಅಥವಾ ಪ್ರಯಾಣ ಮಾಡದಂತೆ ನಿರ್ಬಂಧವನ್ನು ಹೇರಿ ಸೂಚನೆಯನ್ನು ನೀಡಿದೆ. ಪ್ರಯತ್ನಿಸಿದಂತೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಸ್ನೇಹಿತರೆ, ಸರಳ ಜೀವನ TV ಚಾನಲ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಈ ಸರಳ ಜೀವನ TV ಚಾನಲ್ ಪ್ರಾರಂಭವಾದಾಗ ಇದರ ಚೀಫ್ ಎಡಿಟರ್ ಅಂದರೆ ಪ್ರಧಾನ ಸಂಪಾದಕರಾಗಿದ್ದವರು ಯಾರು?
ಹೌದು ಸ್ನೇಹಿತರೆ, ನೀವು ಹೇಳ್ದಂಗೆ ಚಂದ್ರಶೇಖರ್ ಗುರೂಜಿಯವರು ಈ ಒಂದು ಸರಳ ಜೀವನ ಚಾನಲ್ನ ಸಂಸ್ಥಾಪಕರು, ಅಂದರೆ ಮಾಲೀಕರು. ಆದರೆ ಈ ಸರಳ ಜೀವನ ಪ್ರಾರಂಭವಾಗಿ 2 ವರ್ಷಗಳ ಕಾಲ ಇದರ ಚೀಫ್ ಎಡಿಟರ್ ಅಂದರೆ ಪ್ರಧಾನ ಸಂಪಾದಕರಾಗಿದ್ದವರು ರಾಘವೇಂದ್ರ ಅವರು. ಮೀಡಿಯಾ ಮಾಸ್ಟರ್ಸ್ ಅಂತೇಳಿ ಯೂಟ್ಯೂಬ್ ಚಾನಲ್ ನೋಡಿರ್ತೀರಿ, ಅದರಲ್ಲಿ ಕೇಳಿಸುವಂಥ ದನಿ ಇದೇ ರಾಘವೇಂದ್ರ ಅವ್ರದ್ದು. ಇವರು ಹಾಯ್ ಬೆಂಗಳೂರು, BTV, ಉದಯ, ಹೀಗೆ ಹಲವಾರು TV ವಾಹಿನಿಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಪ್ರಯತ್ನಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಸ್ನೇಹಿತರೆ, ನಿಮ್ಮ 11ನೇ ಪ್ರಶ್ನೆ, ಪಶ್ಚಿಮ ಬಂಗಾಳದ ಡ್ಯಾಶ್ ರೈಲ್ವೆ ನಿಲ್ದಾಣದಿಂದ ಹರಿಯಾಣದ ಡ್ಯಾಶ್ ರೈಲ್ವೆ ನಿಲ್ದಾಣದವರೆಗೂ ಸಂಚರಿಸುವ ಎಕ್ಸ್ಪ್ರೆಸ್ ಟ್ರೈನ್ಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರ ಹೆಸರನ್ನು ಇಡಲಾಗಿದೆ. ಸ್ನೇಹಿತರೆ, ನಿಮ್ಮ 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳದ ಔರಾ ರೈಲ್ವೆ ನಿಲ್ದಾಣದಿಂದ ಹರಿಯಾಣದ ಕಾಲ್ಕಾ ರೈಲ್ವೆ ನಿಲ್ದಾಣದವರೆಗೂ ಸಂಚರಿಸುವ ಭಾರತದ ಅತ್ಯಂತ ಹಳೆಯ ರೈಲುಗಳಲ್ಲಿ ಒಂದಾದಂಥ ಈ ಒಂದು ಎಕ್ಸ್ಪ್ರೆಸ್ ಟ್ರೈನ್ಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರ ಹೆಸರನ್ನು ಇಡಲಾಗಿದೆ. ಪ್ರಯತ್ನಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಸ್ನೇಹಿತರೆ, ನಿಮ್ಮ 12ನೇ ಪ್ರಶ್ನೆ, ಕನ್ನಡ ಸಾಹಿತ್ಯ ಪರಿಷತ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿಯವರು ದೂರದರ್ಶನ ಚಂದನ ವಾಹಿನಿಯ ಡ್ಯಾಶ್ ಹುದ್ದೆಯನ್ನು ನಿರ್ವಹಿಸಿದ್ದರು. ಸ್ನೇಹಿತರೆ, ತಮ್ಮೆಲ್ಲರ ಪ್ರಯತ್ನಕ್ಕಾಗಿ ಧನ್ಯವಾದಗಳು. ನಿಮ್ಮ 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕನ್ನಡ ಸಾಹಿತ್ಯ ಪರಿಷತ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿಯವರು ದೂರದರ್ಶನ ಚಂದನ ವಾಹಿನಿಯ ಹೆಚ್ಚುವರಿ ಮಹಾನಿರ್ದೇಶಕರ ಹುದ್ದೆಯನ್ನು ನಿರ್ವಹಿಸುತ್ತಿದ್ದರು. ಪ್ರಯತ್ನಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಸ್ನೇಹಿತರೆ, ನಿಮ್ಮ 13ನೇ ಪ್ರಶ್ನೆ, ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಇದೇ ನವೆಂಬರ್ 25ರಂದು ಡ್ಯಾಶ್ ರಾಜ್ಯದ ಡ್ಯಾಶ್ ಎಂಬಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಸ್ಥಾಪಿಸಲು ಶಂಕುಸ್ಥಾಪನೆ ಅಥವಾ ಅಡಿಗಲ್ಲನ್ನು ಇಡಲಿದ್ದಾರೆ. ಸ್ನೇಹಿತರೆ, ಪ್ರಾಯಶಃ ಈ ಪ್ರಶ್ನೆಯನ್ನು ತಾವೆಲ್ಲರೂ ಕನ್ಫ್ಯೂಸ್ ಮಾಡ್ಕೊಂಡ್ರಿ ಅನ್ಸುತ್ತೆ. ಉತ್ತರ ಪ್ರದೇಶದ ಕುಶಿನಗರದಲ್ಲಿ ಮೊನ್ನೆ ತಾನೇ ಕಳೆದ ವಾರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಉದ್ಘಾಟಿಸಿದರು, ಲೋಕಾರ್ಪಣೆಗೊಳಿಸಿದರು. ಇದೇ ನವೆಂಬರ್ 25ರಂದು ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಥಾಪನೆ ಮಾಡಲು ಶಂಕುಸ್ಥಾಪನೆಯನ್ನು ಮಾಡಲಿದ್ದಾರೆ ಅಥವಾ ಅಡಿಗಲ್ಲನ್ನು ಇಡಲಿದ್ದಾರೆ. ಪ್ರಯತ್ನಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಸ್ನೇಹಿತರೆ, ನಿಮ್ಮ 14ನೇ ಪ್ರಶ್ನೆ, ಕನ್ನಡ ಚಿತ್ರರಂಗದಲ್ಲೇ ಯಾಕೆ ಭಾರತ ಚಿತ್ರರಂಗದಲ್ಲೇ ಒಂದು ದಾಖಲೆಯನ್ನು ನಿರ್ಮಿಸಿದಂಥ ಉಪೇಂದ್ರ ಅವರ ನಿರ್ದೇಶನದ ಓಂ ಚಿತ್ರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವರುಗಳಲ್ಲಿ ಗುಂಪಿಗೆ ಸೇರದ ವ್ಯಕ್ತಿಯನ್ನು ಗುರುತಿಸಿ ಕಾರಣವನ್ನು ತಿಳಿಸಿ. ಡಾಕ್ಟರ್ ಬಾಲಮುರಳಿ ಕೃಷ್ಣ, ಡಾಕ್ಟರ್ ರಾಜ್ಕುಮಾರ್, SP ಬಾಲಸುಬ್ರಹ್ಮಣ್ಯಂ, LN ಶಾಸ್ತ್ರಿ. ತಮ್ಮೆಲ್ಲರ ಪ್ರಯತ್ನಕ್ಕಾಗಿ ಧನ್ಯವಾದಗಳು. ಸ್ನೇಹಿತರೆ, ನಿಮ್ಮ 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ರವರು. ಕಾರಣ ಇಷ್ಟೇ, ಈ ಒಂದು ಓಂ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ರವರು, ಹಾಗೆಯೇ ಡಾಕ್ಟರ್ ಬಾಲಮುರಳಿ ಕೃಷ್ಣರವರು ಮತ್ತು LN ಶಾಸ್ತ್ರಿ ಅವರು, ಈ 3 ಜನ ಗಾಯಕರು ಈ ಓಂ ಚಿತ್ರದಲ್ಲಿ ಹಾಡು ಹೇಳಿದ್ದಾರೆ. ಆದರೆ SP ಬಾಲಸುಬ್ರಹ್ಮಣ್ಯಂ ರವರು ಓಂ ಚಿತ್ರದಲ್ಲಿ ಒಂದು ಗೀತೆಯನ್ನು ಕೂಡ ಹಾಡಿಲ್ಲ. ಸೊ ಹಾಗಾಗಿ ಈ ಒಂದು ಗುಂಪಿಗೆ ಸೇರಿದ ವ್ಯಕ್ತಿ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ರವರು. ಎಲ್ಲರಿಗೂ ಕೂಡ ಧನ್ಯವಾದಗಳು. ಸ್ನೇಹಿತರೆ, ನಿಮ್ಮ 15ನೇ ಪ್ರಶ್ನೆ, 0 - 0 = 0 ಈ ಸಣ್ಣ ಕಥೆಯ ಲೇಖಕರು ಯಾರು? ಸ್ನೇಹಿತರೆ, ತಮ್ಮೆಲ್ಲರ ಪ್ರಯತ್ನಕ್ಕಾಗಿ ಧನ್ಯವಾದಗಳು. ನಿಮ್ಮ 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ 0 - 0 = 0 ಈ ಸಣ್ಣ ಕಥೆಯ ಲೇಖಕರು ತಾರಾಸು ಅವರು. ತಳುಕು ರಾಮಚಂದ್ರ ಸುಬ್ಬರಾಯರು ಈ ಸಣ್ಣ ಕಥೆಯ ಲೇಖಕರು. ನಾಗರಾಜ್ ಅವರೊಬ್ಬರೇ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡಿದ್ದಾರೆ. ನಾಗರಾಜ್ ಅವರೇ, ಕಂಗ್ರ್ಯಾಚುಲೇಷನ್ಸ್. ಪ್ರಯತ್ನಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಸ್ನೇಹಿತರೆ, ನಿಮ್ಮ 16ನೇ ಹಾಗೂ ಕೊನೆಯ ಪ್ರಶ್ನೆ, ಈ ಕೆಳಗಿನ ಜಲಪಾತಗಳು ಮತ್ತು ಆ ಜಲಪಾತಗಳನ್ನು ಉಂಟು ಮಾಡುವ ನದಿಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ. A1 B2 ಆ ಫಾರ್ಮ್ಯಾಟಲ್ಲಿ ಹೇಳೋಂಗಿಲ್ಲ. ಆ ಜಲಪಾತ ಮತ್ತು ಅದರ ನದಿಯ ಹೆಸರನ್ನು ಸ್ಪಷ್ಟವಾಗಿ ಹೇಳಬೇಕು. ಎ ಪಟ್ಟಿಯಲ್ಲಿ ಜಲಪಾತಗಳು: ಬರ್ಖಾನ ಜಲಪಾತ, ಕುಂಚಿಕಲ್ ಜಲಪಾತ, ಇರ್ಪು ಜಲಪಾತ. ಬಿ ಪಟ್ಟಿಯಲ್ಲಿ ವರಾಹಿ ನದಿ, ಲಕ್ಷ್ಮಣ ತೀರ್ಥ ನದಿ ಮತ್ತು ಸೀತಾ ನದಿ.
ಐ ಆಮ್ ಸೋ ಸಾರಿ ನಾಗರಾಜ್ ಅವರೇ, ಟೈಮ್ ಅಪ್ ಹಾಕಿದ ನಂತರ ನಿಮ್ಮ ಉತ್ತರ ಬಂದಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡಿದ್ದೀರಾ. ಬರ್ಕಾನ ಜಲಪಾತ ಸೀತಾ ನದಿಯಿಂದ ಉಂಟಾದರೆ, ಕುಂಚಿಕಲ್ ಜಲಪಾತ ವರಾಹಿ ನದಿಯಿಂದ ಉಂಟಾಗುತ್ತೆ, ಹಾಗೆಯೇ ಇರ್ಪು ಜಲಪಾತ ಲಕ್ಷ್ಮಣ ತೀರ್ಥ ನದಿಯಿಂದ ಉಂಟಾಗುತ್ತೆ. ಪ್ರಯತ್ನಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಸಿರಿಗನ್ನಡ